ಮೂರನೇ ಕ್ರಿಯೇಟರ್ ಬೇರೆ ಯಾರಲ್ಲ ಇವನೇ. ಅವಾಗ ನನಗೆ ಅವರು ಪುಷಪ್ಸ್ ಹೊಡಿತಾ ಇರ್ತಾರೆ, ನನಗೆ ಒಂದು ಪುಷಪ್ಸ್ ಹೊಡಿಯಕ್ ಆಯ್ತಾ ಇರಲ್ಲ. ಇಲ್ಲಿ HMT ಲೇಔಟ್ ಅಲ್ಲಿ ಈ ಪಾರ್ಕ್ ಅಲ್ಲೇ ಒಂದ್ 3 ತಿಂಗಳು ಓಡಿದೀನಿ. ಒಂದಿನ ಯಾರಿಗೆ ಹೇಳ್ತೀವಿ ಇಲ್ವೋ, ನೀವು ನೋಡಿ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದೀನಿ ಅವಾಗ ಅಂತ ಖುಷಿ ಆಗುತ್ತೆ ಅಷ್ಟೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದ್ರೆ ಫಸ್ಟ್ ಇವತ್ತು ಬಂದು ಥರ್ಸ್ಡೇ ನಮ್ಗೆ ಯೂಶಲಿ ರೆಸ್ಟ್ ಡೇ ಇರುತ್ತೆ, ಯಾವ ವರ್ಕೌಟ್ ಕೂಡ ಇರಲ್ಲ. ಸೊ ಆ್ಯಪ್ಸ್ ವರ್ಕೌಟ್ ಇರುತ್ತೆ, ಆ್ಯಪ್ಸ್ ವರ್ಕೌಟ್ ಮಾಡ್ಕೊಂಡು ಸ್ವಲ್ಪ ಕಾರ್ಡಿಯೋ ಮಾಡ್ಕೊಂಡು ಬಂದ್ಬಿಡ್ತೀವಿ ಮನೆಗೆ. ಸೊ ಇವತ್ತೇನು ಸ್ಪೆಷಲ್ ಅಂದರೆ ನಾನು ಲೈಕ್ ರೀಸೆಂಟ್ಲಿ ನಿಮ್ಗೆ ಎಲ್ಲರೂ ಗೊತ್ತಿರೋ ಥರ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲುಯೆನ್ಸರ್ಸ್ ಮೀಟ್ ಆಗ್ತೀನಿ, ಕಂಟೆಂಟ್ ಕ್ರಿಯೇಟರ್ಸ್ ಮೀಟ್ ಆಗ್ತೀನಿ, ಅವ್ರ ಜೊತೆ ವರ್ಕೌಟ್ ಮಾಡ್ತೀನಿ ಅಂತ. ಸೊ ಇವತ್ತು ಪಾರ್ಟ್ 3 ಇದು. ಸೊ ಇವತ್ತು ಆ ಇನ್ಫ್ಲುಯೆನ್ಸರ್ ಯಾರು ಅಂದರೆ ಇಟ್ಸ್ ಕೀರ್ತಿನೇ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಅವ್ನಿಗೆ ಗೊತ್ತಿಲ್ಲ, ಅವ್ನು ಹೇಳಿಲ್ಲ, ಸರ್ಪ್ರೈಸ್ ಥರ ಹೋಗೋಣ ಅಂತ. ಸೊ ಕೀರ್ತಿನ ಹೋಗಿ ಅವನ್ನ ಲೈಕ್ ಇದು ಮಾಡೋಣ, ಏನಾದ್ರು ಏನು ಹೇಳ್ತಾರೆ ಗುರು, ಸೆಲ್ಫ್ ಇಂಟರ್ವ್ಯೂ ಮಾಡೋಣ. ಸೊ ಅವನೇ ಯಾವ ಥರ ಎಲ್ಲ ಬಂದ, ಯಾವ ಥರ ಎಲ್ಲ ವರ್ಕೌಟ್ ಮಾಡ್ದ, ಏತಿಗೆ ಸ್ಟಾರ್ಟ್ ಮಾಡ್ದ, ಅವ್ನ ಇನ್ಸ್ಪಿರೇಷನ್ ಏನು, ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಹೆಂಗಿರುತ್ತೆ ವರ್ಕೌಟ್ ಎಲ್ಲ ಜಸ್ಟ್ ಆ್ಯಪ್ಸ್ ಮಾಡಿಕೊಂಡು, ಆ್ಯಪ್ಸ್ ಆದ್ಮೇಲೆ ಟೈಮ್ ಇರುತ್ತೆ ನಮಗೆ. ಸೊ ಅದಕ್ಕೆ ಇವತ್ತು ಕೀರ್ತಿನ ಚೂಸ್ ಮಾಡಿದ್ದೀನಿ. ಇವತ್ತು ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಾಗ ನಾನು ರೆಡಿ ಆಗಿದ್ದೀನಿ ಆಲ್ರೆಡಿ, ಟೀ ಶರ್ಟ್ ಹಾಕೊಂಡು ಹೋಗಬೇಕು ಜಿಮ್ಗೆ. ಅವ್ನು ವೆಯ್ಟ್ ಮಾಡ್ತೀನಿ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಸೊ ಜಿಮ್ಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ, ಬಾಯ್. ನೋಡ್ರಿ ಗೈಸ್, ಒಂದು ಜೊತೆ ವೀಡಿಯೋ ಮಾಡೋಣ ಅಂತ ಬಂದರೆ ಆ್ಯಪ್ಸ್ ವರ್ಕೌಟ್ ಮಾಡೋಕೆ ಬಿಡ್ತಲ್ಲ ಅಣ್ಣ. ಪ್ರಮೋಷನ್ ವೀಡಿಯೋ ಮಾಡಿಸ್ಕೊತಾನೆ. ಏಯ್ ಮಾಡ ಬೇಗ ಆಫ್ ಮಾಡುವಂತ. ವಾಟ್ ಈಸ್ ದಿಸ್ ಗೈಸ್, ವಾಟ್ ಈಸ್ ದಿಸ್ ಬಿಹೇವಿಯರ್ ಗೈಸ್? ಬೆಳಗ್ಗೆ ಬೆಂಗಳೂರು ವೆದರ್ ಹೆಂಗಾಗ್ಬಿಟ್ಟಿದೆ ನೋಡ್ರಿ. ಬೆಳಗ್ಗೆ ನಿಜವಲ್ಲ, ಬೆಳಗ್ಗೆ ಮಳೆ ಬಂತಪ್ಪ, ಥರ ಡಲ್ಲು. ಆದರೂ ಜಿಮ್ಮಿಗೆ ಬಂದು ನಾವು ವರ್ಕೌಟ್ ಮಾಡ್ತಾಯಿದ್ದೀವಿ. ಅದು ಆ್ಯಪ್ಸ್ ಅಲ್ವಾ, ಇನ್ನೂ ಬೇಜಾರಾಗುತ್ತೆ ನಮಗೆ. ರೆಸ್ಟ್ ಡೇ ಬಂದ್ರೆ ಬೇಜಾರು, ವರ್ಕೌಟ್ ಮಾಡೋಕ್ಕೆ ಮೂಡಿರಲ್ಲ. ಆದರೂ ಆ್ಯಪ್ಸ್ ಮಾಡಲೇಬೇಕು ಅಂತ ಮಾಡ್ತಾಯಿರ್ತೀವಿ. ಚೆನ್ನಾಗಿದೆ ವೆದರ್ ಅಂತ ಡಲ್ಲಾಗಿ. ಗೈಸ್ ಆ್ಯಪ್ಸ್ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಪ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ಇವಾಗ. ಯೋಗಿಗೆ ಹೇಳ್ಬಿಡ್ತೀನಿ ಸರ್ಪ್ರೈಸ್ ಇವತ್ತು. ನಿಂಗೆ ಗೊತ್ತು ತಾನೆ, ಲೈಕ್ ನಾನು ಕನ್ನಡ ಕ್ರಿಯೇಟರ್ಸ್ನ ಜೊತೆ ಮಾಡ್ತೀನಿ, ಕೊಲಾಬ್ ಮಾಡ್ತೀನಿ, ಹಿಂಗೆ ಅಂತೆಲ್ಲ. ಸೊ ಇವತ್ತು ಒಬ್ಬರ ಜೊತೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿರೋರೆ ಕೀರ್ತಿ ಜೊತೆ ಮಾಡೋಣ ಅಂತ ಇದ್ದೀನಿ. ಅವ್ರಿಗೆ ಹೇಳಿಲ್ಲ ಇನ್ನು, ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅದಕ್ಕೆ ಮನೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ನೋಡಿದ್ದೀನಿ. ಫುಲ್ ಸರ್ಪ್ರೈಸ್ ಇವಾಗ ನಮಗೆ, ಫುಲ್ ಸರ್ಪ್ರೈಸ್ ಆಗಿ ಅವನಿಗೆ ಲಾಸ್ಟಲ್ಲಿ ಹೇಳ್ತೀನಿ ವರ್ಕೌಟ್ ಎಲ್ಲ ಮುಗಿಸ್ಕೊಳ್ಳೋಣ ಮೊದಲು. ಅದು ಸ್ಟಾರ್ಟ್ ಮಾಡಿದ್ದೀವಿ ಗೈಸ್. ಫಸ್ಟು ಕ್ರಂಚಸ್ ಹೊಡಿತಾ ಹೋಗಿ ನಾನು ಕೀರ್ತಿ ಹೊಡೆದ್ವಿ. ಆ ಕಡೆ ಎಲ್ಲ ಮಳೆ ಬರ್ತಾಯಿದೆ, ಅಲ್ಲೇ ಕಾಣಿಸಲ್ಲ ಬಿಡಿ ನಿಮಗೆ. ಮೇಲ್ಗಡೆ ಮಾತ್ರ ಬರೋಕ್ಕೆ ಹೇಳ್ತಾವನೆ, ಎದುರ್ಕೋತಾವನೆ, ಯಾರು ಏನಾರು ಮಾಡ್ಬಿಡ್ತಾರೆ ನನಗೆ. ಇನ್ನೂ ಡೌಟ್ ಅಲ್ಲ, ಅವ್ನು ಏನು ಮಾಡಬೇಕು ಅಂತ. ಐಸ್ ಸರ್ಪ್ರೈಸ್ ಕೊಡೋಣ ನನಗೆ. ಏನಿಲ್ಲ ಗುರು, ನಂಗೆ ಗೊತ್ತಾನೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಇಷ್ಟು ದಿನದಿಂದ 2 ವಾರ ಏನು ಮಾಡಿದ್ದೀನಿ ಅಂತ ಗೊತ್ತಾನೆ. ಅದೇ ಕ್ರಿಯೇಟರ್ಗಳು ಖರ್ಚಿ ಏನೇನು. ಇವತ್ತು 3ನೇ ಕ್ರಿಯೇಟರ್ ಬೇರೆ ಯಾರಲ್ಲ ಇವನೇ. ಇವನ್ಗೆ ಹೇಳೂ ಇಲ್ಲ ನಾನು, ಸಡನ್ ಆಗಿ ಬಂದಿದ್ದೀನಿ. ಅವ್ನಿಗೆ ಹೋಗಿ ಅವಾಗಲೇ ಹೇಳಿದೆ ನಾನು ಮಾಡೋಣ ಅಂತ. ಸೊ ಇವಾಗ ಕರ್ಕೊಂಡ್ಬಂದಿದ್ದೀನಿ ನಮ್ಮ ಕೀರ್ತಿನ. ನೀವೆಲ್ಲರಿಗೂ ಗೊತ್ತು ಕೀರ್ತಿ ಯಾರು ಅಂತ, ಎಷ್ಟೊಂದು ಜನಕ್ಕೆ ಗೊತ್ತು. ನನಗೂ ತುಂಬ ಸಪೋರ್ಟ್ ಮಾಡಿರೋ ನೀವೇ ಕೀರ್ತಿ ಕಂಟೆಂಟ್ ಕ್ರಿಯೇಷನಲ್ಲಿ. ಸೊ ಇವತ್ತು ಇವನ್ ಜೊತೆ ನನ್ನ ಸೆಷನ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೆಷನ್ ಮುಗ್ದೋಗೈತೆ, ಆ್ಯಪ್ ಸೆಷನ್ ಮುಗ್ದೋಗೈತೆ. ಈ ಸೆಷನ್ ಸ್ಟಾರ್ಟ್ ಮಾಡೋಣ. ಈ ಸೆಷನ್ ಏನು ಮಾತುಕತೆ ಸೆಷನ್ ಮಾತ್ರ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಕೀರ್ತಿ ಹೇಳು, ನಿನ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊ. ಗೈಸ್, ನಾನು ನಿಮಗೆ ಗೊತ್ತಿರ್ತೀನಿ ಅನ್ಕೋತೀನಿ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಫಿಟ್ನೆಸ್ ರಿಲೇಟೆಡ್ ಅಂದರೆ ನಂದು ಸ್ವಲ್ಪ ಆಸ್ಥೆಟಿಕ್ ಆಗಿ ಮಾಡ್ತೀನಿ, ವಾಯ್ಸ್ ಓವರ್ ಎಲ್ಲ ಕಡಿಮೆ ಕೊಡ್ತೀನಿ. ನೋಡಿರ್ತೀರಾ, ಕಿರಿಕ್ ಮಜಲ್ ಫೀಕ್ ಅಂತ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಇಲ್ಲೇ ಒಂದು ಕೋರ್ ಕಂಪ್ನಿಲಿ. ಇನ್ನೇನು ಆಸ್ ಇಟ್ ಈಸ್ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ. ಇನ್ನಷ್ಟೇ ಬ್ಯಾಚುಲರ್ ಆಗಿ ಬೆಂಗಳೂರಲ್ಲಿ ಇರೋದು, ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಮೈಸೂರಲ್ಲಿ ಇರೋದು. ಇನ್ನೇನು ನಮ್ದು ಇದೇ ಇಲ್ಲ, ಮೀಲ್ ಮಾಡೋದು, ಮೀಲ್ ತಿನ್ನೋದು, ಅದೇ ಕೆಲಸ ಫುಲ್ ನಡೀತಾ ಇದೆ. ಏನೋ ಒಂದು ಜೀವನ ಹೋಗ್ತಾ ಇದೆ ಲೈಫಲ್ಲಿ ಅಷ್ಟೇ. ಇವಾಗ ಈ ಕಡೆ ನೋಡು, ನಿನ್ನ ಫಿಟ್ನೆಸ್ ಜರ್ನಿಗೆ ಇನ್ಸ್ಪಿರೇಷನ್ ಏನು? ಏನಕ್ಕೆ ಫಿಟ್ನೆಸ್ ಸ್ಟಾರ್ಟ್ ಮಾಡಬೇಕು ನಿನ್ನ ಅಂತ ಫಸ್ಟ್ ಇಂದ ಬರೋಣ. ಇದು ತುಂಬಾ ಜನ ಕೇಳಿರ್ಲಿಲ್ಲ, ಅಂದ್ರೆ ನಾನು ಎಲ್ಲೂ ಹೇಳಿರ್ಲಿಲ್ಲ. ನಾನು ಕೇಳ್ತಾ ಇದ್ದೀನಿ, ರಿವೀಲ್ ಮಾಡಿಸ್ತಾ ಇದೀನಲ್ಲ. ಹೇಳು. ಫಿಟ್ನೆಸ್ ಜರ್ನಿ ಅಂತ ಬಂದ್ರೆ ನನಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾನು ಯಾವ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿರ್ಲಿಲ್ಲ. ಅಂದ್ರೆ ಸ್ಕೂಲಲ್ಲಿ ಹೆಂಗೆ ಅಂದ್ರೆ ನಮ್ಗೆ ಹಳ್ಳಿ ಕಡೆ ಇದ್ದಿದ್ದಲ್ವಾ, ನಮ್ಮಮ್ಮ ನಮ್ಮ ಅಪ್ಪ ಅವರೆಲ್ಲ
ವ್ಯವಸಾಯ ಕಡೆ ಅಗ್ರಿಕಲ್ಚರ್ ಕಡೆಯಿಂದ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದು. ಸ್ಕೂಲ್ ಮುಗಿದ್ರೆ ನಾವು ಹೊಲಕ್ಕೆ ಹೋಗಿ ಫೀಲ್ಡ್ ಹೋಗಿ ವರ್ಕ್ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಇರ್ತಿರ್ಲಿಲ್ಲ, ಅಲ್ಲಿ ಡೈರೆಕ್ಟ್ ಹೊಲ್ದಾಗ ಹೋಗ್ತಿದ್ದೆ. ಬೆಂಗಳೂರಿಗೆ ಯಾವಾಗ ಬಂದೆ ನಾನು, ಅವಾಗ ನನಗೆ ಫ್ರೆಂಡ್ಸ್ ಎಲ್ಲ ಜಿಮ್ ಜಾಯ್ನ್ ಆಗ್ಬೇಕು ಅಂತ ಜಾಯ್ನ್ ಆಯ್ತಾರೆ. ಅವಾಗ ನನಗೆ ಅವರು ಪುಷಪ್ಸ್ ಹೊಡಿತಾ ಇರ್ತಾರೆ, ನನಗೆ ಒಂದು ಪುಷಪ್ಸ್ ಹೊಡಿಯಕ್ ಆಯ್ತಾ ಇರಲ್ಲ. ಅವ್ರು ಟ್ರೈನರ್ ಹೇಳ್ಕೊಡ್ತಾ ಇರ್ತಾರೆ, ಒಂದು ಪುಷಪ್ಸ್ ಹೊಡಿಯಕ್ ಆಗ್ತಾ ಇರ್ಲಿಲ್ಲ. ಅವರು ನೀ ಇಟ್ಕೊಂಡ್ ಹೊಡಿ ಅಂತಾರೆ, ನೀಯಲ್ಲಿ ಹೊಡಿಯಕ್ ಆಗ್ತಿರ್ಲಿಲ್ಲ. ಅವಾಗಿಂದ ಸ್ಟಾರ್ಟ್ ಮಾಡಿದ್ದು. ಒಂದ್ 6 ತಿಂಗಳು ಹೋದೆ ಜಿಮ್ಗೆ, ಏನೋ ಒಂದ್ ಸ್ವಲ್ಪ ಕಲ್ತೆ, ತಿರ್ಗಾ ಬಿಟ್ಟೆ. ಒಂದ್ 6 ತಿಂಗಳು ಇಲ್ಲಿ HMT ಲೇಔಟ್ ಅಲ್ಲಿ ಈ ಪಾರ್ಕ್ ಅಲ್ಲೇ ಒಂದ್ 3 ತಿಂಗಳು ಓಡಿದೀನಿ. ಅಲ್ಲಿ ಅಂಕಲ್ಗಳೆಲ್ಲ ಬರ್ತಿದ್ರು, ಅವ್ರ ಜೊತೆ ಎಲ್ಲ ಎಕ್ಸಸೈಸು ಪುಷಪ್ಸ್ ಎಲ್ಲ ಮಾಡ್ತೀನಿ. ಪಾರ್ಕ್ ಅಲ್ಲೇ 60 ಪುಷಪ್ಸ್ ಎಲ್ಲ ಕಲ್ತೆ. ಆಗ ಕಂಟಿನ್ಯೂಸ್ 60, 70 ಎಲ್ಲ ಹೊಡೆದಿದ್ದೀನಿ. ಆಮೇಲೆ ಹಿಂಗ್ ಬರ್ತಾ ಈ ಜಿಮ್ ನೋಡಿದೆ, ಬೋಂಟನ್ ಫಿಟ್ನೆಸ್. ಒಂದ್ ಫ್ಲೋರ್ ಇತ್ತು. ಅವಾಗ ಜಾಯ್ನ್ ಆಗ್ಬೇಕು ಅಂತ ಕೇಳಿ ಜಾಯ್ನ್ ಆಗಿದ್ದು. 3 ಮಂತ್ಸ್ಗೆ 2500 rupees ಇತ್ತು. ಆಗ ಜಾಯ್ನ್ ಆದೆ. ಇಲ್ಲಿ ತನಕ ಅಂದ್ರೆ ಈ ವರ್ಷ ನನಗೆ ಈ ಬೋಂಟನ್ ಫಿಟ್ನೆಸ್ ಕಡೆಯಿಂದ ಫ್ರೀ, ಅಂದ್ರೆ ಏನು ನಾನು ಪೇ ಮಾಡಂಗಿಲ್ಲ. ಆ ತರ ಇಲ್ಲಿ ತನಕ ಬಂದೈತಿ ಬಂದವನಿ ಅಷ್ಟೇ. ಹೆಂಗೆ ಅಂದ್ರೆ ಇವಾಗ ಹಳ್ಳಿಯಿಂದ ಬಂದು ಜಿಮ್ಗೆ ಬರಕಾಗ್ದೆ, ಅಲ್ಲಿ ಇಲ್ಲಿ ರೋಡಲ್ಲಿ ಈ ತರ ಪಾರ್ಕ್ ಅಲ್ಲೆಲ್ಲ ಓಡಾಡಿ ಜಿಮ್ಗೆ ಬಂದು ಕಷ್ಟಪಟ್ಟು ಜಿಮ್ಗೆ ಬಂದು ಜಾಯ್ನ್ ಆಗಿ ಇವಾಗ ಇದೇ ಜಿಮ್ ಅಲ್ಲಿ ಸ್ಪಾನ್ಸರ್ ತಗೊಂಡು ಫ್ರೀಯಾಗಿ 1 ವರ್ಷ ಮಾಡ್ತಿದ್ದಾನೆ ಅಂದ್ರೆ ಯಾವ ತರ ಬೆಳ್ದಿರ್ಬೋದು ಲೆಕ್ಕ ಹಾಕಿ ನೀವೇ. ಅಷ್ಟೇನ್ ಬೆಳೆದಿಲ್ಲ ಅಂದ್ರೆ ಇಷ್ಟು ಇವಾಗ ಇಷ್ಟು ಜಾಸ್ತಿನೇ ನಮ್ಗೆ. ಇವಾಗ ಇಷ್ಟು ಫಸ್ಟ್ ಸ್ಟೆಪ್ಗೆ ಇದು ಜಾಸ್ತಿನೇ, ಹೋಯ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಅಂಡ್ ಇವಾಗ ನಿಂದು ಆದ್ರೆ ಇವ್ರ ತರ ಆಗ್ಬೇಕು ಅಂದ್ರೆ ದೊಡ್ಡ ಬಾಡಿ ಬಿಲ್ಡರ್ಸ್, ಅವ್ರನ್ನ ಇನ್ಸ್ಪಿರೇಷನ್ ಅಂದ್ರೆ ಯಾರನ್ನ ತಗೋತೀಯ? ನಿನ್ಗೆ ಯಾರು ಇಷ್ಟ? ಯಾರು ನೋಡಿದ್ರೆ ಗುರು ಇವ್ರು ಚೆನ್ನಾಗವ್ರೆ, ಇವ್ರ ಡೆಡಿಕೇಶನ್ ಚೆನ್ನಾಗಿದೆ, ಇವ್ರ ಮೈಂಡ್ ಸೆಟ್ ಚೆನ್ನಾಗಿದೆ, ಆತರ ಯಾರು ಇಷ್ಟ ನಿಮ್ಗೆ? ಆತರ ಅಂದ್ರೆ ನಿಮ್ಗೆ ಯಶಾನ್ ಅಂತ ಕೇಳಿರ್ತೀರಾ ನೀವು ಅನ್ಕೋತೀನಿ. ಯಶಾನ್ ಅಂತ ಇನ್ಫ್ಲೂಯೆನ್ಸರ್. ಅವ್ರು ನ್ಯಾಚುರಲ್ ಅಥ್ಲೆಟ್. ಅವ್ರ ಫಿಸಿಕ್ ನೋಡಿದ್ರೆ ನಾನು ಅವ್ರ ತರ ಫಿಸಿಕ್ ಮೇಂಟೈನ್ ಮಾಡ್ಬೇಕು, ಅವ್ರ ತರ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂದ್ರೆ ಸೇಮ್ ಅವರು ಹೈಟ್ ಜಾಸ್ತಿ ಇದ್ದಾರೆ, 6.1 ಅವರು. ಅದಕ್ಕೆ ನ್ಯಾಚುರಲ್ ಅಥ್ಲೆಟ್ ಅಲ್ವಾ. ಇನ್ನು ಬಿಟ್ರೆ ದೀಕ್ಷಾಂತ್, ಅವರು ನ್ಯಾಚುರಲ್ ಚೆನ್ನಾಗಿತ್ತು. ದೀಕ್ಷಾಂತ್ ಕಟ್ಟಾಯತ್ ಅಂತ, ಅವರು ಚೆನ್ನಾಗಿತ್ತೆ ಅಷ್ಟೇ. ಇವಾಗ ಎನ್ಹಾನ್ಸ್ ಆಗ್ಬಿಟ್ಟಿದ್ದಾರೆ ಅವ್ರ ಎನ್ಹಾನ್ಸ್ ಆಗ್ಬಿಟ್ಟಿದ್ದಾರೆ ಈಗ ಅವ್ರ ನ್ಯಾಚುರಲ್ ಫಿಸಿಕ್. ಆವಾಗಲೇ 21 ಅಲ್ಲೇ ಪ್ರೊ ಕಾರ್ಡ್ ಅವ್ರು, ಫಸ್ಟ್ ಇಂಡಿಯನ್ ಪ್ರೋ ಅಥ್ಲೆಟ್ ಅವರು 21 ಅಲ್ಲಿ. ಓಕೆ, ಇವಾಗ ಲೈಕ್ ನಿಂದು ಡಯಟ್ ವರ್ಕೌಟ್ ಎಲ್ಲ ಯಾವ ತರ? ನಂದು ಡಯಟ್ ನಿಮ್ಗೆ ಗೊತ್ತಿರ್ತದೆ. ನನಗ್ ಗೊತ್ತಿರುತ್ತೆ ಗುರು, ಆಡಿಯನ್ಸ್ ಗೊತ್ತಿಲ್ಲ. ನನ್ ಡಯಟ್ ಅಂದ್ರೆ ಬೆಳಿಗ್ಗೆ ನಾರ್ಮಲ್ ಓಟ್ ಮೀಲ್ ಇರುತ್ತೆ, ಮಧ್ಯಾಹ್ನ ಚಿಕನ್ ರೈಸ್ ಅಥವಾ ಪನ್ನೀರ್ ರೈಸ್, ಮಿಡ್ ಮೀಲ್ ಅಲ್ಲಿ ಎಗ್ಸ್ ಎಲ್ಲ ಫ್ರೂಟ್ ಜೊತೆಗೆ ಬ್ರೌನ್ ಬ್ರೆಡ್ ಚೆನ್ನಾಗಿರುತ್ತೆ. ನೈಟ್ ಸೇಮ್ ಮಿಡ್ ಮೀಲ್ ಲಂಚ್ ಏನಿರುತ್ತೆ ಅದೇನೆ ಡಿನ್ನರ್ಗೆ ಇರುತ್ತೆ ಅಷ್ಟೇ. ಏನ್ ಕಾಂಪ್ಲಿಕೇಟೆಡ್ ಏನಿಲ್ಲ ಡಯಟ್ ಅಂದ್ರೆ. ನೀವೇನಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಷ್ಟೇ. ಎಲ್ಲ ತಿನ್ನಿ ಬ್ರೌನ್ ರೈಸ್ ತಿನ್ಬೇಕು, ಬ್ರಾಕ್ಲಿ ತಿನ್ಬೇಕು, ಅದು ಇದು ಏನಿಲ್ಲ, ಅವೆಲ್ಲ ಬೀನ್ಸ್ ಕ್ಯಾರೆಟ್ ಸಾಕು. ಆಮೇಲೆ ಈಗ ಬ್ಯಾಚುಲರ್ ಆಗಿದ್ಯಾ, ನಿನ್ಗೆ ಎಷ್ಟು ಕಷ್ಟ ಆಗ್ತಿದೆ ನಿನ್ ಮೀಲ್ ಪ್ರಿಪೇರ್ ಮಾಡಕ್ಕೆ? ಈ ಬ್ಯಾಚುಲರ್ ಲೈಫ್ ಲೀಡ್ ಮಾಡಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅದನ್ನ ಹೇಳಿ ಸ್ವಲ್ಪ. ಬ್ಯಾಚುಲರ್ ಲೈಫ್ ಅಂದ್ರೆ ಎಷ್ಟು ಕಷ್ಟ ಅಂದ್ರೆ, ಇವಾಗ ನಂದು ಸೆಕೆಂಡ್ ಶಿಫ್ಟ್ ಅಂದ್ರೆ 2:15 ಲಾಗಿನ್, 10:30 ಲಾಗೌಟ್. ನಾನೀಗ 10:30 ಬಂದ್ರೆ ನಾನು ಬೆಳಿಗ್ಗೆ ಮಾರ್ನಿಂಗ್ ಮೀಲ್ ಪ್ರಿಪೇರ್ ಮಾಡ್ತೀನಿ. ಮಾರ್ನಿಂಗ್ ಮೀಲ್ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ಆಲ್ಮೋಸ್ಟ್ ನಾನು 12ಗೆ ಮಲ್ಕೊಂಡ್ರು 7:30 ಎದ್ದೇಳ್ತೀನಿ. 7 hours ಸ್ಲೀಪ್ ಆಯ್ತು ಡೀಪು. 7:30 ಎದ್ರೆ 7:30 ತಿಂದು 8:30 ಇಲ್ಲ 8:45 ನಾನು ಜಿಮ್ಗೆ ಬರಬೇಕು. ತಿರ್ಗಾ 8:45 ಜಿಮ್ಗೆ ಬಂದು 11ಗೆ ಆಲ್ಮೋಸ್ಟ್ 11ಗೆ ತಿರ್ಗಾ ವಾಪಸ್ ಹೋಗಿ ಕುಕ್ ಮಾಡಿ ಸ್ನಾನ ಮಾಡಿ ತಿಂದು ತಿರ್ಗಾ ಮಧ್ಯಾಹ್ನ ಮೀಲ್ನ ಪ್ಯಾಕ್ ಮಾಡ್ಕೊಂಡು ತಿರ್ಗಾ ಡಿನ್ನರ್ ಮೀಲ್ನು ಪ್ಯಾಕ್ ಮಾಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕು. ಈ ತರ ಎಷ್ಟು ಕಷ್ಟ ಐತೆ ಅಂದ್ರೆ, ಇದೆಲ್ಲ ಕಷ್ಟ ಅನ್ಕೋಬಾರ್ದು, ಜಸ್ಟ್ ಅನುಭವಿಸ್ಬೇಕು, ಫೀಲ್ ಮಾಡ್ಬೇಕು. ಇದೆಲ್ಲ ಒಂದಿನ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳ್ತೀನಿ ಅನ್ಕೊಂಡು ನೀವೆಲ್ಲ ನಾವು ಮಾಡ್ತಾ ಇರ್ಬೇಕಷ್ಟೇ. ಒಂದಿನ ಯಾರಿಗೆ ಹೇಳ್ತೀವಿ ಇಲ್ವೋ, ನೀವು ನೋಡಿ ನಾ ಇಷ್ಟೆಲ್ಲ ಕಷ್ಟಪಟ್ಟಿದೀನಿ ಅವಾಗ ಅಂತ ಖುಷಿ ಆಗುತ್ತೆ ಅಷ್ಟೇ. ಯಾರು ಬೇರೆಯವ್ರಿಗೆ ಶೇರ್ ಮಾಡ್ಬೇಕು ಅಂತ ಇಲ್ಲ, ನಮಗ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಗುರು ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ ಗುರು ಅಂತ ಅಲ್ವಾ. ಆದ್ರೂ ತುಂಬಾ ಕಷ್ಟ ಇದೆ ಗೈಸ್, ಬ್ಯಾಚುಲರ್ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಇದೆ. ಮನೇಲಿದ್ದಾಗ ಅಮ್ಮ ಮಾಡ್ಕೊಡ್ತಾರೆ, ಅಮ್ಮ ತಿಂತಿದ್ದಾರೆ, ಅದು ಇದು ಮಾಡ್ತಾರೆ, ಗೈಸ್. ನಾನ್ ಬರೀ ಫುಡ್ ಮಾತ್ರ ಹೇಳ್ದೆ, ಫುಡ್ ಮಾತ್ರ. ಇನ್ನು ನನ್ ಮನೆ ಕೆಲಸ ಮಾಡ್ಬೇಕು, ನನ್ ಬಟ್ಟೆ ನಾನು ವಾಶ್ ಮಾಡ್ಬೇಕು, ಎಲ್ಲ ಅದೇ ತುಂಬಾ ಇದೆ, ತುಂಬಾ ಇದೆ.
ಎಲ್ಲ ಲೀಡ್ ಮಾಡ್ಬೇಕಷ್ಟೇ. ಎಷ್ಟೊಂದ್ ಜನ ಅಪ್ಸ್ ಅಂಡ್ ಅನ್ಕೋತಾರೆ ಡೌನ್ಸ್ ಇದ್ದೇ ಇರುತ್ತೆ. ಎಷ್ಟೊಂದ್ ಜನ ಅನ್ಕೋತಾರೆ ಮನೆ ಬಿಟ್ಟೆ ಒಬ್ನೇ ಆರಾಮಾಗಿರ್ಬೋದು, ಯಾರ್ ಟೆನ್ಷನ್ ಇರಲ್ಲ, ಯಾರು ಇರಲ್ಲ, ಹಂಗೆ ಹಿಂಗೆ ಅಂತ. ಕಷ್ಟ ಗಾಯ್ಸ್, ನಿಜವಾಗ್ಲೂ ನೀವೇ ಪ್ರಿಪೇರ್ ಮಾಡ್ಬೇಕು, ನೀವೇ ವಾಶ್ ಮಾಡ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಎಲ್ಲ ನೀವೇ ಮೇಂಟೈನ್ ಮಾಡ್ಬೇಕು. ತುಂಬಾ ಕಷ್ಟ ಇದೆ. ಇಫ್ ಇನ್ ಕೇಸ್ ನನಗೆ ಫೀವರ್ ಆಲ್ಮೋಸ್ಟ್ 3 years ಇಂದ ಒಂದು ಫೀವರ್ ಬಂದಿಲ್ಲ, ಒಂದು ಏನು ಬಂದಿಲ್ಲ, ಹೆಲ್ತ್ ಇಶ್ಯೂಸ್ ಏನು ಹೆಲ್ತ್ ಬಂದಿಲ್ಲ. ಇಶ್ಯೂಸ್ ಏನು ಇಫ್ ಎನಿ ಕೇಸ್ ಹೆಲ್ತ್ ಇಶ್ಯೂಸ್ ಬಂದ್ರೆ ನಾನು ಒಬ್ನೇ ಮನೇಲಿ ಇರೋದು, ಏನ್ ಮಾಡ್ಬೇಕು ಹೇಳಿ? ಸುಮ್ನೆ ರಗ್ಗೋಸ್ಕೊಂಡ್ ಮಲ್ಕೋಬೇಕಷ್ಟೇ. ಅಷ್ಟೇ. ಯಾರು ಕೇರ್ ಮಾಡೋರಿರಲ್ಲ. ಕಷ್ಟ. ಅದೊಂದು ಯೋಚನೆ ಮಾಡಿ. ಕಷ್ಟ ಗಾಯ್ಸ್, ನಿಜವಾಗ್ಲೂ ಕಷ್ಟ. ಅದಕ್ಕೆ ಹೆಲ್ತ್ ಇಸ್ ವೆಲ್ತ್. ಅದಕ್ಕೆ ನಾವು ಹೆಲ್ತ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಲ್ವಾ, ನಾವು ಏನು ಹಾಸ್ಪಿಟ್ಲ್ ಮೇಲೆ ಇನ್ವೆಸ್ಟ್ ಮಾಡಲ್ಲ. ನೋಡ್ರಿ, ಫಿಟ್ನೆಸ್ ನ ಮೇಂಟೈನ್ ಮಾಡಿದ್ರೆ ಹಾಸ್ಪಿಟ್ಲ್ ಕಡೆ ಹೋಗೋದೇ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೋಗೋದೇ ಇಲ್ಲ ಫಿಟ್ನೆಸ್ ಮೇಲೆ. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಇವಾಗ ಇನ್ವೆಸ್ಟ್ ಮಾಡಿ, ಮುಂದೆ ಚೆನ್ನಾಗಿರ್ತೀರಾ ಅಷ್ಟೇ. ಏನ್ ನಿಮ್ಗೆ ಲಕ್ಷ ಇನ್ವೆಸ್ಟ್ಮೆಂಟ್ ಏನಿರಲ್ಲ. ತಿಂಗ್ಳಿಗೆ ಒಂದ್ 2,000 3,000 ಡಯಟ್ ಫುಡ್ ಮೇಂಟೈನ್ ಮಾಡ್ಕೊಂಡು ಹೋಗಿ. ನೀವು ಡಯಟೇ ಪೂರ್ತಿ ಕಂಪ್ಲೀಟ್ ಡಯಟೇ ಅಂತ ಅಲ್ಲ, ಬ್ಯಾಲೆನ್ಸ್ ಮಾಡ್ರಿ. ಮನೆ ಊಟನೇ ಬ್ಯಾಲೆನ್ಸ್ ಮಾಡ್ರಿ, ಹೊರಗಡೆ ತಿನ್ನೋದನ್ನ ಕಮ್ಮಿ ಮಾಡ್ರಿ. ಏನಿಲ್ಲ, ಒಂದ್ KFC ಹೋದ್ರೆ ಒಂದ್ 1,000 ರೂಪಾಯಿ ಖರ್ಚಾಗುತ್ತೆ. 1,000 ರೂಪಾಯಿ ಖರ್ಚು ಮಾಡ್ತೀರಾ ಅಷ್ಟೇ. ಅದ ನೀವು ಒಂದ್ 1,000ನ ಒಂದ್ ವಾರ ಡಯಟ್ ಮೇಂಟೈನ್ ಮಾಡ್ಬೋದು. ಅಷ್ಟೇ, ಮುಗ್ದೋಯ್ತು ಕತೆ. ಈಸಿ ಕಣ್ರಿ ಡಯಟ್ ಅನ್ನು, ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮತ್ತೆ ಕೀರ್ತಿ, ಏನ್ ಸಮಾಚಾರ? ಟೈಮ್ ಆಯ್ತು, ಹೋಗೋಣ ನಡಿ. ಟೈಮ್ ಆಯ್ತು ಅಂತ ನೋಡಿ. ಅಡುಗೆ ಮಾಡ್ಬೇಕು. ಸರಿ ಆಯ್ತು, ನಿಮ್ ಬಗ್ಗೆ ಎಲ್ಲ ಗೊತ್ತು, ಎಲ್ರಿಗೂ ಗೊತ್ತು. ಇನ್ನು ಕಂಟೆಂಟ್ ಕ್ರಿಯೇಷನ್ ಇನ್ನು ಯಾವ ಪಾಯಿಂಟ್ ಹೋಗ್ಬೇಕು ಅನ್ಕೊಂಡಿದ್ಯಾ? ಎಲ್ಲಿಗೆ ಹೋಗಿ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಆ ರೇಂಜಿಗೆ ಹೋಗ್ಬೇಕು ನಾನು ಅಂತ? ಎಲ್ಲಿ ತನಕ? ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ನಾನು ಕಂಟೆಂಟ್ ಕ್ರಿಯೇಷನ್ನೇ ಮಾಡಬೇಕು, ಫಾಲೋವರ್ಸ್ ಬರಬೇಕು ಅಂತ ಸ್ಟಾರ್ಟ್ ಮಾಡಿಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ ಏನಂದ್ರೆ ನಾನು ಇವತ್ತು ನಾನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ನನ್ನ ಲೈಫ್ನ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ಇನ್ನೊಂದು 10 ವರ್ಷ ಬಿಟ್ಟು ನೋಡಿದ್ರೆ ನನ್ನ ಮೊಬೈಲಲ್ಲಿ ಡಿಲೀಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅಥವಾ ಯಾವುದ್ರಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಗೋಲ್ ಅಂತ ಇಲ್ಲ, ನಾನು ಏನು ಮಾಡ್ಬೇಕು ಮಾಡ್ತಾ ಇರ್ತೀನಿ, ಒಂದು ಗೋಲ್ ರೀಚ್ ಆಗೇ ಆಗುತ್ತೆ ಅಷ್ಟೇ. ಕೊನೆದಾಗಿ ಸಾಕು, ಎಲ್ಲ ಗೊತ್ತಿರುತ್ತೆ ಜನಗಳಿಗೆ. ನಾನು ಏನೇನ್ ಕೇಳ್ಬೇಕೆಲ್ಲ ಕೇಳಿದೀನಿ. ಕೊನೆದಾಗಿ ಆಡಿಯನ್ಸ್ಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅದನ್ನ ಹೇಳು. ಫಿಟ್ನೆಸ್ ರಿಲೇಟೆಡ್, ಲೈಫ್ ಸ್ಟೈಲ್ ರಿಲೇಟೆಡ್. ಫಿಟ್ನೆಸ್ ರಿಲೇಟೆಡ್ ಏನಂದ್ರೆ, ಜಿಮ್ ಆಗಲಿ, ಡಯಟ್ ಆಗಲಿ, ಮಸಲ್ ಬಿಲ್ಡ್ ಆಗಲಿ, ವೆಯ್ಟ್ ಲಿಫ್ಟಿಂಗ್ ಆಗಲಿ, ಬರೀ ಅಥ್ಲೆಟ್ಸ್ಗೆ ಅಥವಾ ಬಾಡಿ ಬಿಲ್ಡರ್ಸ್ಗೆ ಅಲ್ವಾ ಅಂತ ಅನ್ಕೊಂಡಿರ್ತಾರೆ ನಮ್ಮ ಜನ. ಏನಂದ್ರೆ ಈಗ ನಮ್ಮ ಕರ್ನಾಟಕ ಆಗಲಿ, ನಮ್ಮ ಕನ್ನಡದವ್ರಾಗ್ಲಿ, ನಮ್ಮ ಅಪ್ಪ ಅಮ್ಮ ಆಗ್ಲಿ ಹಂಗೆ ಅನ್ಕೊಳ್ಳೋದು, ಜಿಮ್ ಆಗ್ಲಿ ಬರೀ ಅವ್ರಿಗೆ ಅಂತ. ನಾವು ಅವ್ರಿಗೆ ಹೇಳಿದ್ರು ನಾವು ವೆಯ್ಟ್ ಲಿಫ್ಟ್ ಮಾಡಿ ಅಂದ್ರೆ ಯಾರು ಕೇಳಲ್ಲ. ಸೊ ಮಸಲ್ ಬಿಲ್ಡಿಂಗ್ ಅನ್ನೋದು, ಮಸಲ್ ಅನ್ನೋದು ಏನಂದ್ರೆ, ಎಲ್ರಿಗೂ ಜಾಸ್ತಿ ದಿನ ಬದುಕಬೇಕು ಅಂದ್ರೆ ನಿಮ್ ಮಸಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರು ಜಿಮ್ಗೆ ಹೋಗಿ ವೆಯ್ಟ್ ಲಿಫ್ಟ್ ಮಾಡಿ, ಹೆಲ್ದಿಯಾಗಿ ತಿನ್ನಿ, ಚೆನ್ನಾಗಿರಿ ಅಷ್ಟೇ. ಅಷ್ಟೇ ಸಾಕು. ಏನಿಲ್ಲ ಗೈಸ್, ಒಟ್ನಲ್ಲಿ ಹೆಲ್ದಿ ಆಗಿರಿ ಅಷ್ಟೇ. ಜಾಸ್ತಿ ಜಂಕು ಗಿಂಕು ಅದೆಲ್ಲ ತಿನ್ಬಿಟ್ಟು ಹೆಲ್ತ್ ಹಾಳು ಮಾಡ್ಕೊಳ್ಳೋ ಬದಲು, ನೀವು ಮುಂದೆ ಫ್ಯೂಚರ್ ಅಲ್ಲಿ ನೀವು ಒಂದು 50-60 ವರ್ಷ ಆದ್ಮೇಲೆ ನಿಮ್ಮ ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನೀವು ಹೆಲ್ದಿ ಆಗಿರ್ಬೇಕು. ಅಂತ ನೀವು 40 ವರ್ಷ 50 ವರ್ಷ ಆದ್ಮೇಲೆ ನಿಮ್ಗೆ ಎದೊಳಕ್ಕೆ ಆಗ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾರು ಕೇರ್ ಮಾಡಕ್ಕೂ ಬರಲ್ಲ. ಇವಾಗಿನ ಜನರೇಷನ್ ಅಂತೂ ಮುಗೀತು ಕತೆ ಬಿಡಿ, ಕೇರ್ ಮಾಡೋರು ಇರಲ್ಲ. ಸೊ ಹೆಲ್ದಿ ಆಗಿರಿ, ಜಿಮ್ಗೆ ಹೋಗಿ ವೆಯ್ಟ್ ಲಿಫ್ಟ್ ಮಾಡಿ, ಡಯಟ್ ಅಲ್ಲಿ ಇರಿ ಅಷ್ಟೇ ಅಲ್ವಾ? ಅಷ್ಟೇ ಸಾಕು. ಏ ಬಾಯ್ಲ್ ಗುರು, ಹೆಣ್ ಮಾಡ್ಬಿಡ್ತೀನಿ. ಕಾಲೇ ಎದ್ದು ಓಡ್ತವನು. ಗಿಫ್ಟಾ ಕೊಡ್ತೀನಿ, ಗಿಫ್ಟ್ ಕೊಡ್ತೀನಿ ಗಾಯ್ಸ್. ಇವತ್ತಿಗೆ ಇಷ್ಟೇ ಗಾಯ್ಸ್. ಕೀರ್ತಿ ಜೊತೆ ವರ್ಕೌಟ್ ದಿನ ಮಾಡ್ತೀನಿ. ಇವತ್ತು ಸ್ಪೆಷಲ್ ಆಗಿ ಬಂದು ಮಾತಾಡ್ಸೋಣ, ಅವ್ನ ಕತೆ ಕೇಳೋಣ ಅಂತ ನಾನು ಬಂದೆ. ಆದ್ರೆ ಆಲ್ರೆಡಿ ಟೈಮ್ ಆಗಿ ಅದು ಇದು ಆಗ್ಬಿಟ್ಟೈತೆ. ನನ್ನ ಕೈಲಿ ಎಷ್ಟಾಗಿದೆ ನಾನು ಅದನ್ನ ನಿಮ್ಗೆ ಹೇಳಿದೀನಿ ಅಷ್ಟೇ ಅಲ್ಲ ಕೀರ್ತಿ? ಮತ್ತೆ ಏನಿದೆ? ಅಷ್ಟೇ ಗಾಯ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಇಲ್ಲ ಎಂಡ್ ಮಾಡ್ತೀನಿ ಆಮೇಲೆ. ಆಮೇಲೆ ಸಿಗೋಣ ಗೈಸ್. ಫೈನಲಿ ಆಯ್ತು, ನಿಮಗೆ ಇಂಟರ್ವ್ಯೂ ಎಲ್ಲ ಮಾಡಿ, ಇಟ್ಸ್ ವಾಸ್ ಲೈಕ್ ಫಿಟ್ನೆಸ್ ಟಾಕ್ಸ್ ಎಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು, ಆ್ಯಪ್ಸ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ರೆಸ್ಟ್ ಮಾಡಬೇಕು ಗುರು. ಸೀರಿಯಸ್ಲಿ ನೆನ್ನೆ ಹೊಡ್ತಿದ್ದು ಲೆಗ್ಸು ಹೆವಿ ಪೇನ್ ಆಗ್ತಿದೆ. ಸೀರಿಯಸ್ಲಿ ಕ್ವಾಡ್ಸ್ ಮಾತ್ರ ಸಕ್ಕತ್ ಪೇನ್ ಆಗ್ತಿದೆ. ಸೊ ಲೆಗ್ಸು ಮಾಡಿದ್ದಕ್ಕೆ ರೆಸ್ಟ್ ಮಾಡೋಣ ಅಂತ ಮನೆಗೆ ಬಂದು ಇವಾಗ ಮಧ್ಯಾಹ್ನ ಆಗಿದೆ ಆಲ್ರೆಡಿ. ಮೀಲ್ ಪ್ರಿಪೇರ್ ಮಾಡಿಕೊಂಡು ಊಟ ಮಾಡಿಕೊಂಡು ಮಲ್ಕೋಬೇಕು. ಮಲ್ಕೊಳ್ಳೋ ಸೀನಿಲ್ಲ, ಸ್ವಲ್ಪ ಕಂಟೆಂಟ್ಗಳಿದೆ, ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಮಾಡಬೇಕು. ಇವತ್ತಿಗೆ ಇಷ್ಟ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಚೆಕ್ ಬಾಯ್. ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಮೇಕ್ ಶೂರ್ ಟು ಲೈಕ್ ದ ವಿಡಿಯೋ. ಆ್ಯಂಡ್ ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ID ಫಿಟ್ಟರ್ ರಾಜ್ ಅಂತಿದೆ, ಅದನ್ನು ಫಾಲೋ ಕೂಡ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟೇ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಚೆಕ್ ಬಾಯ್. ಸಿಯಾ.